ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನೀವೇನಾದರೂ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಡ್ರೀಮ್ PR ಪ್ಯಾಕೇಜ್ ಅಂತಲೇ ಹೇಳ್ಬೋದು. ಫ್ರಮ್ ಮಾರ್ಸ್ ಕಾಸ್ಮೆಟಿಕ್ ಕಡೆಯಿಂದ ನನಗೆ ಫಸ್ಟ್ PR ಬಂದಿದೆ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇವತ್ತಿನ ವಿಡಿಯೋನ ಮಾಡ್ತಾಯಿದ್ದೀನಿ. ಹೋಪ್ ನಿಮಗೂ ಖುಷಿ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನನ್ನ ಸಬ್ಸ್ಕ್ರೈಬರ್ಸ್ ಯಾವಾಗಲೂ ನನಗೆ ಸಪೋರ್ಟ್ ಮಾಡ್ತೀರಲ್ವಾ. ಸೊ ದಟ್ಸ್ ವೈ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಈ ಒಂದು ನನ್ನ ಖುಷಿ ವಿಷಯನ ಅಂತ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ತಡ ಮಾಡೋದ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ನನಗೆ ಈ ಪ್ಯಾಕೇಜಿಂಗ್ ನನಗೆ ನಿನ್ನೆ ರಿಸೀವ್ ಆಗಿದೆ. ಸೊ ತುಂಬಾ ಖುಷಿ ಆಯಿತು ನನಗೆ ಫಸ್ಟ್ ಟೈಮ್ ವಾಟ್ಸಪ್ಪಲ್ಲಿ ಮೆಸೇಜ್ ಬಂದಾಗ. ಬಿಕಾಸ್ ನಾವು ಅಂದ್ಕೊಂಡಿರೋ ಥರದ್ದು ಒಂದು ಕೆಲಸ ಬೇಗ ಆದ ಥರ ಆದರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ನನಗೂ ಈ ಒಂದು PR ಪ್ಯಾಕೇಜ್ದು ಅಪ್ಡೇಟ್ ವಾಟ್ಸಪ್ಪಲ್ಲಿ ಬಂದಾಗ ತುಂಬಾ ಖುಷಿ ಆಯಿತು. ಏಕೆಂದರೆ ನಾನು ತುಂಬ ಡೇಸಿಂದ ವೆಯ್ಟ್ ಮಾಡ್ತಾಯಿದ್ದೆ, ಅಂದ್ಕೊಳ್ತಾ ಇದ್ದೆ ಅದು ಸ್ಮಾಲ್ ಚಿಕ್ಕ ಅಮೌಂಟ್ ಪ್ರಾಡಕ್ಟ್ ಆದರೂ ಪರವಾಗಿಲ್ಲ ಮಾರ್ಸ್ ಕಡೆಯಿಂದ ತಗೊಳ್ಬೇಕು ಅಂತ. ಫೈನಲಿ ಅದು ಟೈಮ್ ಕೂಡ ಬಂತು, ನಾನು ರಿಸೀವ್ ಮಾಡ್ಕೊಂಡಿದ್ದೀನಿ. ಸೊ ಏನೆಲ್ಲ ಪ್ರಾಡಕ್ಟ್ಸ್ ಬಂದಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಆ್ಯಂಡ್ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನಾನು UGCನ ಸ್ಟಾರ್ಟ್ ಮಾಡಿ ಲೈಕ್ 6 ಮಂತ್ಸ್ ಆಗಿದೆ. ಡಿಸೆಂಬರ್ ಎಂಡಿಂಗಲ್ಲಿ 2025 ಸ್ಟಾರ್ಟ್ ಮಾಡಿದ್ದು. ಆವಾಗ ನನಗೆ ಏನೂ ಕಾನ್ಸೆಪ್ಟ್ ಗೊತ್ತಿರಲಿಲ್ಲ. ಬಟ್ ಹೋಗ್ತಾ ಹೋಗ್ತಾ ನಾನು ಸ್ವಲ್ಪ ತಿಳ್ಕೊಂಡು ಕೆಲವೊಂದಿಷ್ಟು PRಸ್ಗಳನ್ನ ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಕೆಲವೊಂದಿಷ್ಟು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ, ಕೆಲವೊಂದಿಷ್ಟು ಶೇರ್ ಮಾಡಿಲ್ಲ. ಸೊ ರೀಸೆಂಟಾಗಿ ತೊಗೊಂಡಿರೋವಂಥ PRಸ್ಗಳನ್ನು ನೆಕ್ಸ್ಟ್ ವೀಡಿಯೋಸ್ಗಳು ತೋರಿಸ್ತೀನಿ. ಬನ್ನಿ ಇವಾಗ ಏನೆಲ್ಲ ಪ್ರಾಡಕ್ಟ್ಸ್ ರಿಸೀವ್ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಆಲ್ರೆಡಿ ನಾನು ಬಾಕ್ಸ್ ಓಪನ್ ಮಾಡಿದ್ದೀನಿ, ಬಿಕಾಸ್ ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಮಾಡಬೇಕಿತ್ತು ನಾನು. ಸೊ ದಟ್ಸ್ ವೈ, ಅದಕ್ಕೋಸ್ಕರ. ಸೊ ಈ ರೀತಿ ಪ್ಯಾಕೇಜಿಂಗ್ ಬಂದಿದೆ. ಆ್ಯಂಡ್ ನನಗೆ 3 ಪ್ರಾಡಕ್ಟ್ಸ್ ರಿಸೀವ್ ಆಗಿದೆ. ಸೊ ಫಸ್ಟ್ ಒಂದು ಬಂದುಬಿಟ್ಟು ಮೈನ್ ಪ್ರಾಡಕ್ಟ್ ದ ಮಾರ್ಸ್ ಗ್ಲೋ ಫ್ಲೈ ಲಿಕ್ವಿಡ್ ಐಲೈಟರ್ ಬಂದಿದೆ. ಸೊ ನನಗೂ ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ಗಳು ಮೇಕಪ್ಗೂ ತುಂಬ ಯೂಸ್ ಆಗುತ್ತೆ. ಇದು ಯಾವ ರೀತಿ ಇದೆ ಅಂತ ನಾನು ತೋರಿಸ್ತೀನಿ. ಇದು ಶೇಡ್ ಬಂದುಬಿಟ್ಟು 2. ಸೊ ಈ ರೀತಿ ಇದೆ. ಆ್ಯಂಡ್ ಸಿಕ್ಕಾಪಟ್ಟೆ ಅಫೋರ್ಡಬಲ್ ಆ್ಯಂಡ್ ಚೆನ್ನಾಗೂ ಇರುತ್ತೆ ಪ್ರಾಡಕ್ಟ್ಸ್ಗಳು. ಇದನ್ನು ಜಸ್ಟ್ ನಾನು ನಿಮಗೆ ಟ್ರೈ ಮಾಡಿ ತೋರಿಸ್ತೀನಿ. ಇವಾಗ ನನ್ನ ಫೇಸ್ಗೇನು ನಾನು ಅಪ್ಲೈ ಮಾಡಿಲ್ಲ, ಜಸ್ಟ್ ಲಿಪ್ಸ್ಟಿಕ್ ಅಷ್ಟೇ. ಅದೂ ಮೋಕ್ಷಿತ್ ನಾನು ಲಿಪ್ಸ್ಟಿಕ್ಸ್ ಎಲ್ಲ ತೊಗೊಂಡು ಗೋಡೆಗೆಲ್ಲ ಹಚ್ತಾ ಇದ್ದೆ, ಆವಾಗ ನನಗೆ ಹಚ್ಚಿದ್ದಾನೆ ನನ್ನ ಪಾಪು, ಅದಕ್ಕೆ ಇಲ್ಲೆಲ್ಲ ಹಚ್ಕೊಂಡಿಲ್ಲ. ಸೊ ಈ ಒಂದು ಲಿಕ್ವಿಡ್ ಹೈಲೈಟರ್ನ ನಿಮಗೆ ನಾನು ತೋರಿಸ್ತೀನಿ ಹೆಂಗಿದೆ ಅಂತ. ಆ್ಯಂಡ್ ಮಾರ್ಸ್ ಕಾಸ್ಮೆಟಿಕ್ಸ್ ನಂಗೆ ತುಂಬಾ ಇಷ್ಟ, ಬಿಕಾಸ್ ಅಫೋರ್ಡಬಲ್ ಆ್ಯಂಡ್ ಚೆನ್ನಾಗಿರುತ್ತೆ ಕ್ವಾಲಿಟಿ ವೈಸ್ ಕ್ವಾಂಟಿಟಿ. ಸೊ ಇದನ್ನು ನೈಸ್ ಅಲ್ಲ, ಸ್ವ್ಯಾಚ್ ಮಾಡಿ ನೋಡೋಣ. ತುಂಬ ಲೈಟ್ ವೆಯ್ಟ್ ಇದೆ ಆ್ಯಂಡ್ ಈಸಿ ಟು ಬ್ಲೆಂಡ್. ನನ್ನ ಹತ್ರ ಇನ್ನೊಂದು 2-3 ಇದೆ, ನಾನು ಮೇಕಪ್ ಸ್ಟಾರ್ಟಿಂಗ್ ಕಲ್ತಾದ್ಮೇಲೆ ತೊಗೊಂಡಿದ್ದು. ಬಟ್ ಅದೆಲ್ಲ ಬ್ಲೆಂಡಿಂಗ್ ತುಂಬಾ ಕಷ್ಟ, ಲೈಕ್ ಅಂದರೆ ಪ್ಯಾಚಿಯಾಗಿ ಕೂತ್ಕೊಳ್ಳೋದು. ಬಟ್ ಇದು ಆ ಥರ ನನಗೆ ಫೀಲ್ ಆಗ್ತಾಯಿಲ್ಲ. ಯು ಕ್ಯಾನ್ ಸಿ ತುಂಬಾ ಲೈಟ್ ವೆಯ್ಟ್ ಇದೆ ಆ್ಯಂಡ್ ತುಂಬ ಶೈನಿಂಗ್ ಚೆನ್ನಾಗಿದೆ. ನನ್ನ ಮಗ ಹಚ್ಚಿರೋ ಲಿಪ್ಸ್ಟಿಕ್ಸು ಸೈಡ್ ಹಾಗೇ ಇರಲಿಲ್ಲ. ಜಸ್ಟ್ ಅದು ನನಗೆ ಬ್ಲಷ್ ಥರ ಸ್ವಲ್ಪ ಹಾಕ್ಕೊಂಡ್ಬಿಡ್ತೀನಿ. ಲೈಕ್ ಚೆನ್ನಾಗಿದೆ, ತುಂಬ ಲೈಟ್ ವೆಯ್ಟ್ ಆಗಿದೆ. ಅಷ್ಟು ಗೊತ್ತಿಲ್ಲ ನನಗೆ ಹೆಂಗೆ ಗೊತ್ತಾಗುತ್ತೋ ಇಲ್ವೋ ಅಂತ. ಬಟ್ ಲಿಕ್ವಿಡ್ ಹೈಲೈಟರ್ ತುಂಬ ಚೆನ್ನಾಗಿದೆ. ಸೊ ಇದು ನನಗೆ ಫಸ್ಟ್ ಪ್ರಾಡಕ್ಟ್ ರಿಸೀವ್ ಆಗಿರೋದು. ನೆಕ್ಸ್ಟು ಏದಾದ್ರು ಮೇಕಪ್ ವೀಡಿಯೋಸ್ಗಳು ಹಾಕಿದ್ರೆ ನಾನು ಯೂಸ್ ಮಾಡಿಕೊಂಡು ನಿಮಗೆ ಒಂದು ಮೇಕಪ್ ಲುಕ್ನ ಕ್ರಿಯೇಟ್ ಮಾಡಿ ತೋರಿಸ್ತೀನಿ. ಸೊ ಫಸ್ಟ್ ಪ್ರಾಡಕ್ಟ್ ಈ ಪ್ರಾಡಕ್ಟ್ ಬಂದಿದೆ. ಆ್ಯಂಡ್ ಸೆಕೆಂಡ್ ಪ್ರಾಡಕ್ಟ್ ಬಂದುಬಿಟ್ಟು ಇದು ಲವ್ ಟ್ರ್ಯಾಕ್ ಕಲೆಕ್ಷನ್ 3 ವರ್ಡ್ಸ್ ವೆಲ್ವೆಟ್ ಲಿಪ್ ಟಿಂಟ್ ಅಂತ. ಸೊ ನಾನು ಲಿಪ್ಸ್ಟಿಕ್ ಅಪ್ಲೈ ಮಾಡಿದ್ದೀನಿ, ಅದ್ರ ಮೇಲೇ ಟಿಂಟ್ ಅಪ್ಲೈ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ. ಫಸ್ಟ್ ಟೈಮ್ ನಾನು ಈ ರೀತಿ ಲೈಕ್ ಲಿಪ್ ಆ್ಯಂಡ್ ಚೀಪ್ ಟಿಂಟ್ಸ್ ಎಲ್ಲ ಯೂಸ್ ಮಾಡ್ತಿರೋದು. ಕ್ರೀಮಿ ಬೇಸಲ್ಲಿ ಇರೋದೆಲ್ಲ ಜಸ್ಟ್ ಯೂಸ್ ಮಾಡಿದ್ದೀನಿ, ಬಟ್ ಲಿಕ್ವಿಡ್ ಬೇಸ್ದು ಇದ್ದೇ ಫಸ್ಟು. ಆ್ಯಂಡ್ ಪ್ಯಾಕೇಜಿಂಗ್ ಈ ರೀತಿ ಇದೆ. ಸೊ ತೋರಿಸ್ತೀನಿ ಹೆಂಗಿದೆ ಅಂತ. ಇದು ಫಸ್ಟ್ ಟೈಮ್ ನಾನು ಲಿಪ್ ಟಿಂಟ್ಸ್ ಯೂಸ್ ಮಾಡ್ತಿರೋದು. ಸೊ ನೋಡೋಣ ಹೆಂಗಿದೆ ಅಂತ. ಲೈಕ್ ಇದ್ರ ಮೇಲೆ ಅಪ್ಲೈ ಮಾಡ್ತೀನಿ, ಇನ್ನು ಚೆನ್ನಾಗಿ ಗಾರ್ಜಿಯಸ್ ಕಾಣುತ್ತೆ. ಓಕೆ,
ಸ್ವಲ್ಪ ನನಗೆ ಸ್ಮೆಲ್ಲು ಅಷ್ಟು ಲೈಕ್ ಆಗಲಿಲ್ಲ ಆನೆಸ್ಟಾಗಿ ಇರಬೇಕಾದ್ರೆ. ಬಟ್ ಲೈಕ್ ಇದು ಟೆಕ್ಸ್ಚರ್ ಆಗಿರ್ಬೋದು ಆ್ಯಂಡ್ ಕಲರ್ದು ನನಗೆ ಬಂದಿರೋ ಕಲರ್ ಶೇಡ್ ಐ ಥಿಂಕ್ ಇದರಲ್ಲಿ ಗೊತ್ತಾಗ್ತಿಲ್ಲ ಅನಿಸುತ್ತೆ. ಐಟಮ್ ನಂಬರ್ LT02 ಅಂತ ಇದೆ. ಲೈಕ್ ಲಿಪ್ಟಿನ್ 02 ಶೇಡ್ ಬಂದಿರೋದು. ಚೆನ್ನಾಗಿದೆ ಆ್ಯಂಡ್ ಸಾಫ್ಟಾಗಿ ಫೀಲ್ ಆಗುತ್ತೆ. ಯಾವುದೇ ರೀತಿ ನಿಮಗೆ ಆಗಿ ಲೈಕ್ ಡ್ರೈ ಫೀಲ್ ಆಗೋಲ್ಲ. ಇದರಲ್ಲೇ ಕೊಟ್ಟಿದ್ದಾರೆ ನಾನ್ ಸ್ಟಿಕ್ಕಿ, ಲೈಟ್ ವೆಯ್ಟ್ ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಟಿಂಟ್ ಅಂತ. ನನ್ನ ಲಿಪ್ಸ್ಟಿಕ್ ಮೇಲಂತೂ ಅಲ್ಟಿಮೇಟಾಗಿ ಸೂಟ್ ಆಗಿದೆ ಬಿಕಾಸ್ ಸೇಮ್ ಕಲರಲ್ಲ ಲಿಪ್ ಟಿಂಟು. ಸೊ ಅದಕ್ಕೆ ಈ ಪ್ರಾಡಕ್ಟು ನನಗೆ ತುಂಬಾ ಇಷ್ಟ ಆಯಿತು. ನನಗೆ ತುಂಬಾ ಖುಷಿಯನ್ನು ಸಹ ಆಯಿತು ಈ ಪ್ರಾಡಕ್ಟು PR ಪ್ಯಾಕೇಜ್ ಸಿಕ್ಕಿದಾಗ. ಆ್ಯಂಡ್ ಥರ್ಡ್ ಒಂದು ಪ್ರಾಡಕ್ಟ್ ಬಂದುಬಿಟ್ಟು ಡಬಲ್ ಟ್ರಿಪಲ್ ಮಸ್ಕರ. ಸೊ ಇದನ್ನು ನಾನು ತುಂಬ ಲಾಂಗ್ ಟೈಮಿಂದ ನನ್ನ ಬ್ರೈಡ್ಸ್ಗಾಗಿರ್ಬೋದು, ನಾನ್ ಬ್ರೈಡ್ಸ್ ಲೈಕ್ ನನ್ನ ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ಅದಕ್ಕೆ ಬೈ ಮಾಡಬೇಕು ಅಂದ್ಕೊಳ್ತಿದ್ದೆ. ಬಿಕಾಸ್ ತುಂಬ ಜನ ಸೆಲೆಬ್ರಿಟೀಸ್ಗಳು ಆ್ಯಂಡ್ ಇನ್ಫ್ಲುಯೆನ್ಸರ್ಸ್ಗಳೆಲ್ಲನೂ ಯೂಸ್ ಮಾಡಿರೋದು ನೋಡಿದ್ದೀನಿ. ಸೊ ಅಫೋರ್ಡಬಲ್ಲು ಇದೆ ಅಲ್ವಾ ಅಂತ ತೊಗೊಬೇಕು ಅಂದ್ಕೊಳ್ತಿದ್ದೆ. ರಿಯಲಿ ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ಅಂತಲೇ ಹೇಳ್ಬೋದು. ಬಿಕಾಸ್ ನಾನು ಕೆಲವೊಂದು ಪ್ರಾಡಕ್ಟ್ಸ್ಗಳನ್ನ ತೊಗೊಬೇಕು ಅಂದ್ಕೊಂಡಾಗ ಅದೆಲ್ಲ PRs ಬಂದಿದೆ. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲೂ ನಾನು ತೋರಿಸ್ತೀನಿ ಇನ್ನೊಂದು ಪ್ರಾಡಕ್ಟ್ ಯಾವುದು ನನ್ನ ಡ್ರೀಮ್ ಪ್ರಾಡಕ್ಟ್ ಅಂತ. ಅದ್ರದ್ದು ಬಂದಿರೋದು ನಂಗೆ ಸರ್ಪ್ರೈಸ್ ಅಂತಲೇ. ಸೊ ಅದು ನನ್ನ ಬರ್ಡೇ ಟೈಮಲ್ಲಿ ಬಂದಿದ್ದು June 10th. ಸೊ ಅದ್ರದ್ದು ನಾನು ಅನ್ಬಾಕ್ಸಿಂಗ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಅದು ನನ್ನ ಡ್ರೀಮ್ ಪ್ರಾಡಕ್ಟ್. ಸದ್ಯಕ್ಕೆ ಇವಾಗ ಮಾರ್ಕ್ಸು ತೋರಿಸೋಣ. ಇದು ಒಂಥರ ಲಕ್ಸುರಿ ಫೀಲ್ ಅನ್ನಿಸ್ತು ನನಗೆ ಪ್ಯಾಕೇಜಿಂಗ್ದೆಲ್ಲ ನೋಡಿ. ಆ್ಯಂಡ್ ಇದೂ ಅಷ್ಟೇ ತುಂಬಾ ಚೆನ್ನಾಗಿದೆ ಅನ್ನಿಸ್ತು. ಬಿಕಾಸ್ ಲಾಸ್ಟು ಓಪನ್ ಮಾಡಿದಾಗ ನನಗೆ ಲೈಕ್ ಅವಾಯ್ಡ್ ಮಾಡೋಕ್ಕಾಗಲಿಲ್ಲ, ಯೂಸ್ ಮಾಡಿ ನೋಡಲೇಬೇಕು ಮಸ್ಕರ ಅಂದ್ಕೊಳ್ತಿದ್ದೆ. ಬಿಕಾಸ್ ತುಂಬ ಜನ ಇನ್ಫ್ಲುಯೆನ್ಸರ್ಸ್ ಯೂಸ್ ಮಾಡಿರೋ ನೋಡಿದ್ದೀನಿ, ಸೆಲೆಬ್ರಿಟೀಸ್ಗಳೆಲ್ಲ. ಸೊ ಅವರೇ ಯೂಸ್ ಮಾಡ್ತಾರಲ್ಲ, ಲೈಕ್ ನಾನು ತೊಗೊಬೇಕು ಅಂದ್ಕೊಳ್ತಿದ್ದೆ. ನಾನು ಫಸ್ಟ್ ಟೈಮ್ ತೊಗೊಂಡೆ ಫೇಸಸ್ ಕನ್ನಡದ್ದು ಖಾಲಿಯಾಗಿತ್ತು. ಅದು ತುಂಬ ಚೆನ್ನಾಗಿದೆ. ಬಟ್ ಇದರಲ್ಲಿ ವಾಲ್ಯೂಮ್ದೊಂದು ಮತ್ತು ಲೆಂತ್ ಬರೋದಕ್ಕೆ ಲ್ಯಾಶಸ್ಸು 2 ಟೈಪ್ ಇದೆ. ಸೊ ಅವತ್ತು ಒಂದು ಮಾತ್ರ ಟ್ರೈ ಮಾಡಿದ್ದೆ, ಲೈಕ್ ಅದು ಬಂದುಬಿಟ್ಟು ಲೆಂತಿನ ಟ್ರೈ ಮಾಡಿದ್ದೆ, ವಾಲ್ಯೂಮ್ ಟ್ರೈ ಮಾಡಿಲ್ಲ. ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಟ್ರೈ ಮಾಡಿ. ಸೊ ಫಸ್ಟು ನಾನು ಲೆಂತಿನ ಯೂಸ್ ಮಾಡ್ತೀನಿ. ನಂತರ ಮೆಬಿಲಿನ್ ನ್ಯೂಯಾರ್ಕ್ದು ಇದೆ, ಅದೂ ಒಂದು. ಬಟ್ ನಾನು ಆದರೂ ಇದು ತೊಗೊಬೇಕು ಅಂದ್ಕೊಳ್ತಾಯಿದ್ದೆ ಬಿಕಾಸ್ ನಾನ್ ಬ್ರೈಡ್ಸ್ಗೆಲ್ಲ ಯೂಸ್ ಮಾಡೋದಕ್ಕೆ ಕಮ್ಮಿ ಬಡ್ಜೆಟ್ದು ಅಂತ. ಆ್ಯಂಡ್ ಸಖತ್ತಾಗಿದೆ ಸ್ಮೆಲ್. ಇದು ಬಂದುಬಿಟ್ಟು ಸ್ಟೆಪ್ 1 ಲೆಂತ್ ಬರೋ ಥರದ್ದು. ವಾವ್, ಯು ಕ್ಯಾನ್ ಸಿ ಜಸ್ಟ್ ಒನ್ ಸ್ವೈಪ್. ತುಂಬ ಚೆನ್ನಾಗಿದೆ ಗಾಯ್ಸ್. ಆ್ಯಕ್ಚುಲಿ ಸೀರಿಯಸ್ಲಿ ಯು ಕ್ಯಾನ್ ಸಿ ಲೆಂತ್. ಓಕೆ, ಲೆಂತ್ ಸ್ಟೆಪ್ 1 ನಾನು ಯೂಸ್ ಮಾಡಿದ್ದೀನಿ. ವಾಲ್ಯೂಮ್ದು ಯೂಸ್ ಮಾಡೋಣ. ಈ ರೀತಿ ಇರುತ್ತೆ, ಮೇಲ್ಗಡೆ ಲೆಂತ್ದು ಆ್ಯಂಡ್ ಕೆಳಗಡೆ ವಾಲ್ಯೂಮ್ ಮಸ್ಕರ. ಸೊ ಇದು ನಿಜಲ್ಲೂ ಲಕ್ಸುರಿಯಸ್ ಆಗಿ ಫೀಲ್ ಕೊಡುತ್ತೆ. ನನಗೂ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಈ ರೀತಿ ಎಕ್ಸ್ಟ್ರಾಸ್ ಎಲ್ಲ ರಿಮೂವ್ ಮಾಡಿಕೊಂಡು ಯೂಸ್ ಮಾಡಿದ್ರೆ ಬೆಟರ್. ಆ್ಯಂಡ್ ಇದು ನ್ಯೂ ಪ್ರಾಡಕ್ಟ್ ಆಗಿರೋದ್ರಿಂದ ತುಂಬ ಲಾಟ್ ಆಫ್ ಪ್ರಾಡಕ್ಟ್ ಗೊತ್ತಿರುತ್ತೆ ಕ್ವಾಂಟಿಟಿ. ಸೊ ಇದೆಲ್ಲ ಎಕ್ಸಸ್ ಏನು ಇರುತ್ತೆ ಅದೆಲ್ಲ ತೆಗೆದು ಯೂಸ್ ಮಾಡೋಣ. ವಾವ್, ಯು ಕ್ಯಾನ್ ಸಿ ಡಿಫ್ರೆನ್ಸ್ ನೋಡಿ. ದಿಸ್ ಒನ್ ಆ್ಯಂಡ್ ದಿಸ್ ಒನ್, ಲುಕ್ ಅಟ್ ದಟ್ ಡಿಫ್ರೆನ್ಸ್. ಅಲ್ಟಿಮೇಟ್ ಆಗಿದೆ ಇದು. ನಾನು ಯಾವುದೇ ರೀತಿ ಮಿರರ್ ಯೂಸ್ ಮಾಡ್ತಾಯಿಲ್ಲ. ಸೊ ದಟ್ಸ್ ವೈ ನನಗೆ ಸ್ವಲ್ಪ ಅಪ್ಲಿಕೇಶನ್ ಟ್ರಬಲ್ ಅನಿಸುತ್ತೆ. ಏಕೆಂದರೆ ಲೈಕ್ ಮಿರರ್ ಇಲ್ಲ ಅಲ್ಲ, ನಾನು ಕ್ಯಾಮ್ರಾ ಸ್ಕ್ರೀನಲ್ಲೇ ತೋರಿಸ್ತಾಯಿದ್ದೀನಿ. ಯು ಕ್ಯಾನ್ ಜಸ್ಟ್ ಸಿ ಎಷ್ಟು ಚೆನ್ನಾಗಿದೆ. ನಾನು ಇದನ್ನು ಅಂತ ನಾನು ಅಪ್ಕಮಿಂಗ್ ಬ್ರೈಡ್ಸ್ಗೂ ಸಹ ಯೂಸ್ ಮಾಡ್ತೀನಿ. ಯು ಕ್ಯಾನ್ ಸಿ ಜಸ್ಟ್ ಲಿಪ್ ಟಿಂಟ್ ನಾನು ಸ್ವಲ್ಪ ಲಿಕ್ವಿಡ್ ಹೈಲೈಟರ್ ಅಪ್ಲೈ ಮಾಡಿರೋದು. ಆ್ಯಂಡ್ ನನ್ನ ಫೇಸ್ಗೆ ನಾನು ಏನೂ ಅಪ್ಲೈ ಮಾಡಿಲ್ಲ. ಸೊ ದಿಸ್ PR ಪ್ಯಾಕೇಜ್ ರಿಯಲಿ ಅಲ್ಟಿಮೇಟ್. ನಾನು ಆದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ನ ಪ್ರಾಡಕ್ಟು ಟ್ಯಾಗ್ ಮಾಡಿರ್ತೀನಿ. ಪ್ಲೀಸ್ ನಿಮ್ಗೆ ಬೇಕು ಅಂದರೆ ಪರ್ಚೇಸ್ ಮಾಡಿ. ಅದರಲ್ಲೂ ಎಸ್ಪೆಷಲಿ ಹೇಳ್ಬೇಕಂದ್ರೆ ಈ ಪ್ರಾಡಕ್ಟ್ ತುಂಬಾ ಯೂಸ್ ಆಗುತ್ತೆ ನಿಮಗೆ. ಲೈಕ್ ಐ ಮೇಕಪ್ ಇಷ್ಟಪಡೋರಿಗೆ ಅಥವಾ ಐ ಹ್ಯಾನ್ಸಾಗಿ ಕಾಣಬೇಕು ಅನ್ನೋರಿಗೆ ಸೀರಿಯಸ್ಲಿ ಇಷ್ಟು ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಈ ಮಸ್ಕರ ತುಂಬ ಜನ ಇನ್ಫ್ಲುಯೆನ್ಸರ್ ಲೈಕ್ ಯೂಸ್ ಮಾಡೋದು ನೋಡಿದೆ, ರೆಕಮೆಂಡ್ ಮಾಡೋದು. ಬಟ್ ಇದು PR ಸಿಕ್ಕಿರೋದು ನಂಗೆ ಸಿಕ್ಕಾಪಟ್ಟೆ ಖುಷಿನೂ ಆಗ್ತಾಯಿದೆ. ಆ್ಯಂಡ್ ಒಂಥರ ಸಖತ್ತಾಗಿ ನನಗೆ ಫೀಲ್ ಕೊಡ್ತಾ ಇದೆ. ಯು ಕ್ಯಾನ್ ಜಸ್ಟ್ ಸಿ ಎಷ್ಟು ಡಿಫ್ರೆನ್ಸ್ ಇದೆ ಅಲ್ವಾ. ಈಗ ಡೆಫಿನೆಟ್ಲಿ ನೀವು ಇದನ್ನು ಯಾರಾದರೂ ಮಸ್ಕರ ಟ್ರೈ ಮಾಡಬೇಕು ಅಂತಿರೋರು
ಮಸ್ಕರ ಡಬಲ್ ಟ್ರಿಪಲ್ ಮಾರ್ಕ್ಸ್ ಮಸ್ಕರ ತಗೊಳ್ಳಿ, ಲಕ್ಸುರಿಯಾಗಿ ಫೀಲ್ ಆಗ್ತೀರಾ. ಯಾವುದು ಕಾಸ್ಟ್ಲಿ ತೊಗೊಳ್ಳೋದೇ ಬೇಡ. ನಾನು ನಿಜ ಇದನ್ನು ಯೂಸ್ ಮಾಡಿದ್ದೀನಲ್ಲ ಇವತ್ತು, ತುಂಬಾ ಚೆನ್ನಾಗಿ ಫೀಲ್ ಆಗ್ತಾಯಿದೆ. ಸಖತ್ತು ಇಷ್ಟ ಆಯಿತು. ಈ 3 ಪ್ರಾಡಕ್ಟ್ಸ್ಗಳು ಸಹ ತುಂಬ ಲೈಟ್ ವೇಟ್ ಇದೆ ಆ್ಯಂಡ್ ತುಂಬ ಚೆನ್ನಾಗಿದೆ. ಇನ್ನೊಂದು ಲಕ್ಸುರಿ ಫೀಲ್ ಕೊಡುತ್ತೆ ಆಫ್ಟರ್ ಅಪ್ಲಿಕೇಶನ್ ಆದಮೇಲೆ. ನನಗೆ ಏನೋ ಇವೆಂಟಿಗೆ ರೆಡಿ ಆಗ್ತಿದ್ದೀನಿ ಏನೋ ಅನ್ನೋ ಥರ ಅನ್ನಿಸ್ತಾ ಇದೆ. ಯು ಕ್ಯಾನ್ ಸಿ, ನಾನು ನೋಡಿದ್ರೆ ಗೊತ್ತಾಗುತ್ತೆ. ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಪ್ರೈಸಸ್ ಹೇಳ್ಬಿಡ್ತೀನಿ. ಈ ಮಸ್ಕರ ಪ್ರೈಸ್ ಬಂದುಬಿಟ್ಟು ನಿಜವಾಗ್ಲೂ ಇಷ್ಟು ಕಮ್ಮಿಗೆ ಅಂತ ನನಗೂ ಗೊತ್ತಿರಲಿಲ್ಲ. ಸೊ ತುಂಬ ಸಲ ತೊಗೊಬೇಕು ಅಂತ ಹೇಳಿದೆ, ಬಟ್ ಆ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ಗಳಲ್ಲಿ ಬರೋದು ಅಷ್ಟು ನನಗೆ ಅನ್ನಿಸ್ತಾ ಇಲ್ಲ. ರಿಯಲಿ ಇದು ಹೆಂಗೆ ಚೆನ್ನಾಗಿದೆ ಅಂದರೆ ಹೇಳೋಕ್ಕೆ ಮಾತೇ ಸಲ್ತಾ ಇಲ್ಲ ಗೈಸ್. ಸೊ ಇದು ಪ್ರೈಸ್ ಬಂದುಬಿಟ್ಟು ಜಸ್ಟ್ 299 ರುಪೀಸ್. ಆ್ಯಂಡ್ ನಿಮಗೆ ಆನ್ಲೈನಲ್ಲಿ ನೈಕಾ ಲೈಕ್ ಸೇಲೆಲ್ಲ ಪಿಂಕ್ ಫ್ರೈಡೇ ಸೇಲೆಲ್ಲ ನಡೀತಾ ಇದೆ ಅನಿಸುತ್ತೆ. ಅರೌಂಡ್ 260 ಲೈಕ್ ಆ ಸಮಥಿಂಗು ಸಿಗ್ಬೋದು. ಟ್ರೈ ಮಾಡಿ. ಆ್ಯಂಡ್ ನಾನು ಟ್ಯಾಗ್ ಮಾಡಿರ್ತೀನಿ ಪ್ರಾಡಕ್ಟ್, ನೀವು ಬೇಕಾದರೆ ಅದ್ರ ಪ್ರಕಾರನೂ ಹೋಗಿ ತೊಗೊಬೋದು. ಸೊ ಜಸ್ಟ್ ಇದು 299 ರುಪೀಸ್. ಆ್ಯಂಡ್ ಈ ಲಿಪ್ ಟಿಂಟ್ ಬಂದುಬಿಟ್ಟು ಪ್ರೈಸ್ ಇದೂ ಅಷ್ಟೇ 299 ರುಪೀಸ್. ಆ್ಯಂಡ್ ಈ ಲಿಕ್ವಿಡ್ ಹೈಲೈಟರ್ ಬಂದುಬಿಟ್ಟು ಪ್ರೈಸ್ 399 ಲೈಕ್ 399. ಸೊ ಎಲ್ಲ ಅಫೋರ್ಡಬಲ್ ಇದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಫೈನಲಿ ನಾನು ಮಾರ್ಸ್ ಕಾಸ್ಮೆಟಿಕ್ ಕಡೆ ಅವ್ರಿಗೆ ತುಂಬಾ ಥ್ಯಾಂಕ್ಫುಲ್, ಬಿಕಾಸ್ ಯಾಕೆಂದರೆ ಇದು ನನ್ನ ಫಸ್ಟು PR ಪ್ಯಾಕೇಜ್ ಫ್ರಮ್ ಮಾರ್ಸ್. ಆ್ಯಂಡ್ ಇದೇ ರೀತಿ ಇನ್ನೂ ಚೆನ್ನಾಗಿ ಸಿಗಲಿ ಅಂತ ನಾನು ಮ್ಯಾನಿಫೆಸ್ಟ್ ಮಾಡ್ತೀನಿ. ಆ್ಯಂಡ್ ಪ್ಲೀಸ್ ಈ ವಿಡಿಯೋ ಲೈಕ್ ಅನಿಸಿದ್ರೆ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ನನ್ನ UGC ಅಕೌಂಟ್ನ ಫಾಲೋ ಮಾಡಿ. ನಾನು ಆದರೂ ಲಿಂಕ್ನ ಟ್ಯಾಗ್ ಮಾಡಿರ್ತೀನಿ. ನನಗೆ ಫ್ರೀ ಟೈಮ್ ಸಿಕ್ಕಿದಾಗ ಅಷ್ಟೇ ನಾನು ವೀಡಿಯೋಸ್ ಎಲ್ಲ ಹಾಕ್ತಾಯಿರ್ತೀನಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್.